ಚಿನ್ನ ಕೊಡ್ತೀನಿ, ಬಂಗಾರ ಕೊಡ್ತೀನಿ ಅಥವಾ ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು. ರಾಜ್ಯಪಾಲರ ಭೇಟಿಗೆ ಮುಂದಾಗಿದ್ದಾರೆ ಈಗ ದಳಪತಿ ವಿಜಯ್. ಮಧ್ಯಾಹ್ನ 3:30ಕ್ಕೆ ರಾಜ್ಯಪಾಲರ ಭೇಟಿಯಾಗಿ ಮಾತುಕತೆ ನಡೆಸುತ್ತಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ದಳಪತಿ. ಶಾಸಕರ ಸಂಖ್ಯಾಬಲದ ಬಗ್ಗೆ ರಾಜ್ಯಪಾಲರಿಗೆ ಮಾಹಿತಿಯನ್ನ ಕೊಡಲಿದ್ದಾರಂತೆ. ಇವತ್ತು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಭೇಟಿಯಾಗಿ ಮಾಹಿತಿಯನ್ನ ಕೊಡ್ತಾರೆ. ನಾಳೆ ಮುಖ್ಯಮಂತ್ರಿಯಾಗಿ ದಳಪತಿ ವಿಜಯ್ ಪಟ್ಟಾಭಿಷೇಕ ಇರುತ್ತೆ. ರಾಜ್ಯಪಾಲರ ಭೇಟಿಗೆ ಈಗ ವಿಜಯ್ ಮುಂದಾಗ್ತಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಆಗಬೇಕು ಮುಂದೆ ಇದೆಲ್ಲವೂ ಕೂಡ ಚರ್ಚೆ ಮಾಡಲಿಕ್ಕೆ ಇವತ್ತು ಮಧ್ಯಾಹ್ನ 3:00ವರೆಗೆ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ ಅಧಿಕೃತವಾಗಿ. ಇದ್ರ ಬಗ್ಗೆ ಈ ಕುರಿತು ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ದಳಪತಿ ವಿಜಯ್. ಕುರಿತು ನಿನ್ನೆಯ ಮಾಹಿತಿ ಇತ್ತು, ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಅಧಿಕೃತವಾಗಿ ಒಂದಷ್ಟು ಅನುಮತಿ ಕೂಡ ಪಡಿಬೇಕಾಗತ್ತೆ ರಾಜ್ಯಪಾಲರ ಹತ್ರ. ನಾಳೆ ಈಗ ದಳಪತಿ ವಿಜಯ್ ಏನು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೋ ಆ ಕುರಿತು ಅಥವಾ ಸರ್ಕಾರ ರಚನೆ ಮಾಡಲಿಕ್ಕೆ ರಾಜ್ಯಪಾಲರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಸರ್ಕಾರ ಮತ್ತೆ ರಾಜ್ಯಪಾಲರ ಒಂದು ಕನೆಕ್ಷನ್ ಆಗಿರುತ್ತೆ, ಒಂದು ರೀತಿಯಾಗಿ ಸೇತುವೆ ಇದ್ದ ಹಾಗೆ. ಹಾಗಾಗಿ ಈಗ ರಾಜ್ಯಪಾಲರು ಮತ್ತೆ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡಲಿರುವಂತಹ ದಳಪತಿ ವಿಜಯ್ ಇಬ್ರು ಕೂಡ ಇವತ್ತು ಭೇಟಿ ಆಗ್ತಿದ್ದಾರೆ. ಅದು ಕೂಡ ಮಧ್ಯಾಹ್ನ 3:00ವರೆಗೆ. ಹಾಗಾಗಿ ಇಲ್ಲಿ ಮುಂಬರುವಂತಹ ದಿನಗಳಲ್ಲಿ ಅಂತಂದ್ರೆ ನಾಳೆ ಏನು ಅಧಿಕಾರ ಸ್ವೀಕಾರ ಮಾಡ್ತಾರೆ, ಅದಾದ ನಂತರ ಸರ್ಕಾರ ರಚನೆ ಬಗ್ಗೆ ಕುರಿತು ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. ಅದಾದ ನಂತರ ಕೆಲವೊಂದು ಅನುಮತಿ ಕೂಡ ಪಡಿಬೇಕಾಗತ್ತೆ ಆಸ್ ಎ ಪ್ರೋಟೋಕಾಲ್. ಹಾಗಾಗಿ ಇದೆಲ್ಲವೂ ಕೂಡ ಪ್ರೊಸೀಜರ್ ಅನ್ನ ಮುಗಿಸ್ಲಿಕ್ಕೆ ಇವತ್ತು ದಳಪತಿ ವಿಜಯ್ ರಾಜ್ಯಪಾಲರನ್ನ ಭೇಟಿ ಆಗ್ತಿದ್ದಾರಂತೆ. ಹಾಗಾಗಿ ಇವತ್ತು 3:00ವರೆಗೆ ಭೇಟಿಯಾಗಿ ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಎಲ್ಲಾ ತಯಾರಿಗಳು ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಹಾಗಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ ಹಕ್ಕನ್ನು ಮಂಡಿಸ್ತಾರೆ. ಅದಾದ ನಂತರ ಅದಕ್ಕೆ ರಾಜ್ಯಪಾಲರು ಮನವಿ ಕೂಡ ಅಥವಾ ಒಂದು ಅನುಮತಿ ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ರಾಜ್ಯಪಾಲರನ್ನ ಭೇಟಿ ಆಗ್ತಿದ್ದಾರೆ. ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೂಡ ಇದೆ. ವಿಜಯ್ ಜೊತೆ ಕಾಂಗ್ರೆಸ್ ದೋಸ್ತಿ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಒಂದು ಕಡೆ, ನಾಳೆ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಒಂದು ಕಡೆ. ಹಾಗಾಗಿ ಇದೆಲ್ಲವೂ ಕೂಡ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ನಾಳೆ ದಳಪತಿ ವಿಜಯ್ ಸಿಎಂ ಆಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದ್ದಾರೆ. ಹಾಗಾಗಿ ಸರ್ಕಾರ ರಚನೆಗೆ ಸಿದ್ಧತೆ ಹೇಗೆ ನಡೀತಾ ಇದೆ ಅಂತ ಹೇಳಿ ರಾಜ್ಯಪಾಲರ ಜೊತೆ ಮಾಹಿತಿಯನ್ನ ಕೊಡ್ತಾರೆ.